चलो मैं येडियुरप्पा को बोल दूंगा तुमको पार्टी मिलने का ठीक है सर तो बंद ಇಲ್ಲಿ ಬಂದು ನಾವು ತಗೊಂಡಿವಿ ನೀವು ತಗೊಂಡಿವಿ ನಾವು ತಗೊಂಡಿವಿ ನಾನು ತಗೊಂಡಾಗ ನೀನು ಕೇಳಿದ್ರು ರಾಯಚೂರ್ನಾಗ ಅದಕ್ಕೆ ನಾ ಯಾಕೆ ಹೇಳ್ತೀನಿ ಅಂದ್ರೆ ಬಂಧುಗಳ ನನಗೆ ಯಾಕೆ ತುಳಿದ್ರು ಅಂದ್ರೆ ನಾನು ಕರಪ್ಟ್ ಅಲ್ಲ ಜನರು ಲೂಟಿ ಮಾಡಬೇಕು ಅಂತ ನನ್ನ ತಲೆಗೆ ಇಲ್ಲ ನಾ ಯಾವ ಆಫೀಸರ್ ಕಡೆ ಟ್ರಾನ್ಸ್ಫರ್ ರೊಕ್ಕ ತಗೋದಿಲ್ಲ ಇನ್ನ ಅದು ನಂದೇ ಸರ್ಕಾರ ಇತ್ತು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಇತ್ತು ನನ್ನ ಲೆಟರ್ ಇಲ್ಲಾರ್ದೆ ಬಿಜಾಪುರ ಜಿಲ್ಲಾದಾಗ SP DC ಹಿಡಿದು ಯಾರ್ದೂ ಆಗ್ತದಿಲ್ಲ ಯತ್ನಾಳ್ ಲೆಟರ್ ಕೊಟ್ರಿ ಯತ್ನಾಳ್ ರೊಕ್ಕ ತಿಲ್ಲ ಲೆಟರ್ ಕೊಡೋ ಚಲೋ ಕೆಲಸ ಮಾಡ್ರಿ ಸಾಕು ಇಲ್ಲೇ ಸಿದ್ದೇಶ್ ಅಂತೇಳಿ ಇಲ್ಲೇ ಒಬ್ರು CPI ಇದ್ರು ಇಲ್ಲಿಯವ್ರೆ ಕೊಂಡೇಜವ್ರು ಇಲ್ಲಿಯವ್ರೆ ನಮ್ಮ ಬಿಜಾಪುರ CPI ಖಡಕ್ ಆಫೀಸರ್ ನಾ ಯಾರ ಕಡೆನೂ ರೊಕ್ಕದ ವ್ಯವಹಾರ ಒಟ್ಟೆ ಆ ಆಫೀಸರ್ ಕೂಡ ನನ್ನ ಕೆಲಸ ಮತ್ತೆ ಆ ಆಫೀಸರ್ ಕೂಡ ದಿನ ಮಾತಾಡೋದಿಲ್ಲ ಮಾತಾಡೋದು ರೆಸ್ಪೆಕ್ಟ್ಫುಲ್ಲಿನೇ ಸಾಹೇಬರು ಇಲ್ಲಾರ್ದೆ ಯಾರಿಗೂ ಮಾತಾಡೋದು ಇದು ನನ್ನ ದೊಡ್ಡ ಸಮಸ್ಯೆ ರಾಜಕಾರಣದ ತಿನ್ನೋವಲ್ಲ ಇವ್ರಂಗ ಲೂಟಿ ಮಾಡವಲ್ಲ ಇವನು ಮಂತ್ರಿ ಮಾಡಿದ್ರಿ ಎಲ್ಲ ದಿನ ಒಂದು ನಮ್ಮ ದೊಡ್ಡ ಜಗಳ ತೆಗಿತಾನತ್ ನಾನು ಮಂತ್ರಿನೇ ಮಾಡಲಿಲ್ಲ ನನಗೂ ಚಲೋ ಆಯ್ತು ಅಂದೆ ಇಂಥ ಭ್ರಷ್ಟರು ಸಚಿವ ಸಂಪುಟದಾಗ ಯತ್ನಾಳ್ ಇದ್ದರೆ ಯಾಕೆ ಕಳಂಕ ತಗೋದು ಯಾಕಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಅಂತ ಪ್ರಾಮಾಣಿಕ ದೇಶಭಕ್ತ ಒಬ್ಬ ಪ್ರಧಾನಮಂತ್ರಿ ವಿಧಾನಸಭೆ ಚರ್ಚೆ ನಡೀತೈತೆ ಸಿದ್ದರಾಮಯ್ಯನವರು ಅಶೋಕನು ನೋಡುದಿಲ್ಲ ಏನು ಪೂಜ್ಯ ತಂದೆಯವ್ರ ಮಗನೂ ನೋಡುದಿಲ್ಲ ನಾ ಎಂದು ಕೂತೀನಿ ಮೊನ್ನೆ ಲಾಸ್ಟಿಗೆ ಹೇಳಿದಲ್ಲ 224 ಹಿಂಗೆ ನೋಡಿದ್ರೆ ಸಿದ್ದರಾಮಯ್ಯ ನಾ ಏನು ಕೇಳಿದೆ ಸಿದ್ದರಾಮಯ್ಯನವ್ರಿಗೆ ಹಿಂದಿನ ಸರ್ಕಾರದವರು ರೊಕ್ಕಿಲ್ಲಾರ್ದೇ ಸುಮ್ಮನೆ ಎಲ್ಲ ಸ್ಯಾಂಕ್ಷನ್ ಮಾಡಿ ಹೋಗ್ಯಾರ ಇವತ್ತು ನಾವು ಅದನ್ನು ತುಂಬಬೇಕಾಗೈತಿ ನನ್ನ ಕತಿ ಹೊಡಿಲಕತ್ತದ ನಾ ಸಿದ್ದರಾಮಯ್ಯನವ್ರಿಗೆ ಏನು ಕೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮವ್ರಿಬ್ರು ಮುಖ್ಯಮಂತ್ರಿ ಇದ್ರಲ್ಲ ನಿಮಗೆ DK ಶಿವಕುಮಾರ್ಗೆ ಎಷ್ಟು ಕೊಟ್ಟಾರ ಸ್ವಲ್ಪ ಹೇಳ್ರಿ ಲೆಕ್ಕ ಅಂದೆ ಮಿಸ್ಟರ್ ಯತ್ನಾಳ್ ನಿನ್ನ ನಿನ್ನ ಎಕ್ಸೆಲ್ ಮಾಡ್ಯಾರ ನಾಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ದೇವೇಗೌಡರು ನಿಮ್ಮನ್ನು ಎಕ್ಸ್ಪೆಲ್ ಮಾಡಿದ್ದಾರೆ ಏನಂದೆ ಕೆಲವೊಂದು MLAಗಳು ಯತ್ನಾಳ್ರೆ ಇನ್ನೊಂದು ಹೇಳ್ರಿ ಸಾಹೇಬ್ರಿಗೆ ಕೇಳಿಸಿಲ್ಲ ಹೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅಹಿಂದ ಹೋರಾಟ ಮಾಡಿದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ನಿಮ್ಮನ್ನ ಎಕ್ಸ್ಪೆಲ್ ಮಾಡ್ಯಾರಲ್ಲ ಹೌದು ಎಕ್ಸ್ಪೆಲ್ ಮಾಡಿದ್ರೆಲ್ಲ ಮುಖ್ಯಮಂತ್ರಿ ಆಗ್ತಾರ ಹೆಂಗಾದ್ರ ದೇವೇಗೌಡರು ಸಿದ್ದರಾಮಯ್ಯನ ಎಕ್ಸ್ಪೆಲ್ ಮಾಡಿದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರ ದೇವೇಗೌಡರು ಸ್ವಂತ ಮಗ ಕುಮಾರಸ್ವಾಮಿ ಎಕ್ಸ್ಪೆಲ್ ಮಾಡಿದ್ರು ಮುಖ್ಯಮಂತ್ರಿ ಆದ್ರಿಲ್ಲ ನಮ್ಮ ಪೂಜ್ಯ ತಂದೆ ಅವರು BJP ಎಕ್ಸ್ಪೆಲ್ ಮಾಡಿದ್ರು ಅವರು ನಮ್ಮ ಪೂಜ್ಯ ತಂದೆಯವ್ರು 4ನೇ ಬಾರಿಗೆ ರಾಜ್ಯವನ್ನು ಆಳ್ಯಾರ ಅದು ಎಕ್ಸ್ಪೆಲ್ ಗಿರಕಿನೇ ಈಗ 2022 ಮತ್ತೊಬ್ಬ ಎಕ್ಸ್ಪೆಲ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಹಿಂದುತ್ವ ಬೇಕು ಗಣಪತಿಗೆ DJಗೆ ಪರ್ಮಿಷನ್ ಒಂದು ಊರಾಗ ಕೊಡ್ತಾರೆ ಒಂದು ಊರಾಗಿಲ್ಲ ನಮ್ಮ ಬಿಜಾಪುರನಾಗ ಫುಲ್ ಪರ್ಮಿಷನ್ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೆ ನಾ ಹೇಳ್ಬಿಟ್ಟೆ ನಮ್ಮ ಉಸ್ತುವಾರಿ ಮಂತ್ರಿಗೆ ನೋಡ್ರಿ DJಕ್ಕೆ ಏನಾರು MB ಪಾಲ್ರಿ ಕಾಯಿಂಕ್ ಅಂದ್ರೆ ಮುಂದಿನ ಸಲ ಬಬಲೇಶ್ವರ ಡಮಕ್ ಅನ್ನಿಸ್ತೀವಿ SP DC ಫೋನ್ ಮಾಡಿದ್ರೆ ಅವನು ಯತ್ನಾಳ್ ಬಾಟಿಕ್ ನಮ್ಗೆ ಕೊಟ್ಕೊಡ ಅಲ್ಲ SP ಅವರು ಇಲ್ರಿ ಸ್ವಲ್ಪ ನೋಡಿ ಸ್ಲೋಗಿ ಹಚ್ಚಿ ನಿಮ್ಮ ಪೊಲೀಸ್ ಸ್ಟೇಷನ್ ಬಂದು ಸ್ಲೋ ಮಾಡ್ತೀವಿ ಅವು ಬರ್ತಾವಲ್ಲ ಒದರ್ತಿರ್ತಾರಲ್ಲ ಅಲ್ಲಿ ಬಂದಲ್ಲಿ ಜೋರು ಮಾಡ್ತೀವಿ ವಿಧಾನಸಭೆ ಸರ್ಕಾರ ಕೇಳಿದ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ಗೆ ಅವ್ರಿಗೆ 5 ಸಲ ಒದರ್ತಾರಲ್ಲ ಪರ್ಮಿಷನ್ ಕೊಟ್ಟರೆ ವರ್ಷಕ್ಕೆ 1 ಸಲ ಗಣಪತಿ ಮುಂದೆ DJ ಹಚ್ಚಿ ನಮ್ಮ ಹುಡುಗರು ಕುಣಿತೀನಂದ್ರೆ ನಿಮ್ಗೆ ಬ್ಯಾನ್ ಆಗ್ತದೆ ಅವ್ರು ದಿನ ಓದೋದ್ರಿಂದ ನಮ್ಮ ಮಕ್ಕಳ ಶಿಕ್ಷಣ ಕೆಟ್ಟ ಪರಿಣಾಮ ಆಗ್ತದೆ ಅಂದಾಗ 3 ಮಂದಿ ಏನೂ ಮಾತಾಡಲಿಲ್ಲ
ಅವತ್ತ RCB ಒಳಗೆ 11-12 ಜನ ಸತ್ತಾರಲ್ಲ, ನಮ್ಮ ವಿರೋಧ ಪಕ್ಷದ ನಾಯಕ ಭಾಷಣ ಮಾಡಕತ್ತಿದ್ದ. ಏನಪ್ಪ ಅಂದ್ರೆ ಪೊಲೀಸ್ ಅಧಿಕಾರಿಗಳ ತಪ್ಪು ನೋಡಿ. ವಿರೋಧ ಪಕ್ಷ ಇನ್ನೊಬ್ಬ ಗಿರೇಕೆ ಪೂಜ್ಯ ತಂದೆಯವ್ರ ಮಗ ಅಲ್ಲಿ ಒಳಗೆ ಬರಲಿಲ್ಲ ಅವ್ರು ಅನ್ಸಲ್ಲ. ಯಾಕಂದ್ರೆ ನಾಳೆ ಕೇಸ್ ತೆಗಿದ್ರ. ನಾ ಅಶೋಕ ಕೇಳಿದೆ, ಅಶೋಕ ಪೊಲೀಸರ ತಪ್ಪು, ಇದನ್ನು ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಟ್ವೀಟ್ ಮಾಡಿದವ್ರು ಯಾರು? ಎಕ್ಸ್ದಾಗ ಸಿದ್ದರಾಮಯ್ಯನವ್ರು ಟ್ವೀಟ್ ಮಾಡಿದ್ರು ಏನಂತೇಳಿ, ನಾಳೆ ಬೆಳಗ್ಗೆ ವಿಧಾನಸೌಧದ ಮೆಟ್ಟಲಿಗೆ ಬನ್ನಿ, RCB ಗೆದ್ದಂತ ಸನ್ಮಾನ ಮಾಡೋಣ. ಪೊಲೀಸ್ ಇಲಾಖೆ ಏನು ರಿಪೋರ್ಟ್ ಕೊಡ್ತು ಅವ್ರಿಗೆ? ಬೇಡ, ಒಮ್ಮಿಂದೊಮ್ಮೆ ಅಂದ್ರೆ ನಮ್ಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗ್ತದೆ, ನಮಗೆ ಜನರಿಗೆ ಅಷ್ಟು ಜನರಿಗೆ ಒಮ್ಮೆ ಲಕ್ಷಾಂತರ ಜನ ಬಂದು ತೊಂದರೆ ಆಗ್ತದೆ. ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಬ್ಯಾಡ ಅಂದರೂ ಸಹ ನಾ CM ಹೇಳ್ತೀನಿ, ನಾ DCM ಹೇಳ್ತೀನಿ. ನಮ್ಮ ಪಾಪ ಹೋಮ್ ಮಿನಿಸ್ಟ್ರು ಭಾಳ ಸಂಭಾಯ್ತು ಮನುಷ್ಯ, ಬೇಕಾದ ಘಟನೆ ಆಗಲ್ಲ ಕರ್ನಾಟಕ, ನನ್ನ ಗಮನಕ್ಕೆ ಬಂದಿಲ್ಲ. ಎರಡನೇದು, ನಾನು ನಮ್ಮ ಅಧಿಕಾರಿಗಳ ಕೂಡ ಚರ್ಚೆ ಮಾಡಿ ತಿಳಿಸುತ್ತೇನೆ. ಮೂರನೇದ್ದು, ಇದೊಂದು ಸಣ್ಣ ಪುಟ್ಟ ಗಲಭೆ, ಈ ಊರು ಬಿಟ್ಟರೆ ಏನೇನು. ನಾ ಹೇಳಿದ ಅಶೋಕಗ ಈಗೇನು ಕೂತಾರಲ್ಲ, 3 ಮಂದಿ ಪೊಲೀಸ್ ಆಫೀಸರ್ನ ಸಸ್ಪೆಂಡ್ ಮಾಡ್ಯಾರಲ್ಲ, ಇಲ್ಲಿ 3 ಮಂದಿ ಕೂತಾರಲ್ಲ, ಇಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನಮ್ಮ ಗ್ರೇಟ್ ಹೋಮ್ ಮಿನಿಸ್ಟರ್, ಇವ್ರು ಆರೋಪಿ 1, 2, 3 ಪೊಲೀಸರಲ್ಲ. ಪೊಲೀಸರು ತಮ್ಮ ಹೇಳ್ಯಾರ. ಈಗ ಯಾರು ಸಸ್ಪೆಂಡ್ ಆದರು? IPS ಆಫೀಸರ್ ದಡ 3 ಮಂದಿ ಸಸ್ಪೆಂಡ್, ತಮ್ಮ ಹುಳುಕ್ ಮುಚ್ಕೊಂಡು ಇಟ್ಕೊಳಕ. ಮಾಡಿದವ್ರ ತಪ್ಪಾರು 3 ಮಂದಿ. ಒಬ್ಬಂತರು ಆ ಸ್ಟೇಡಿಯಂದಾಗ ಹೋಗಿ ಕಪ್ಪಗೆ ಹಿಂಗೆ ಬೆಲ್ಲ ಕೊಡ್ಲಕತ್ತಾನ. ಅಲ್ಲಿ ಪಾಪ ಜನ ಸಾಯ್ಲಕತ್ತಾರ, ಅಲ್ಲಿ ತಳಗ ಉಸಿರುಗಟ್ಟು. ಇವ್ರ ಮನುಷ್ಯತ್ವ ಇತ್ತ. ಈ ಮನುಷ್ಯತ್ವವನ್ನು ಕೇಳುವಂತ ವಿರೋಧ ಪಕ್ಷದ ಜೀವಂತ ಇರ್ಬೇಕಲ್ಲ. ಇದು ಇಲ್ಲ ಸಿದ್ದರಾಮಯ್ಯನವ್ರು, ನಾನು ನಿಮಗೆ ಹೇಳ್ತಾ ಇಲ್ಲ, ವ್ಯವಸ್ಥೆ ಬಗ್ಗೆ ಮಾತಾಡ್ತೀನಿ ಸರ್. ಎಷ್ಟು ಚಂದ ಹೇಳ್ತಾರೆ ಅವ DK ಶಿವಕುಮಾರ್. ಏನೋ ಹಿಂಗೆ ಎದ್ದ ತಿಳ್ಕೊರಿ. ಇಲ್ಲ DK ಶಿವಕುಮಾರ್ ತಪ್ಪು ಭಾವಿಸ್ಬೇಡಿ, ಜನ ಅವ್ರಿಗೆ ಮಾತಾಡ್ತಾರೆ. ಮತ್ತೆ ನೀವು ಗಟ್ಟಿ ಕೇಳೋಕೆ ಒಳಕೂತಾರೆ ನೀವು. ಇದಕ್ಕೆ ನನಗೇನೋ ಮಾಡಲಿಲ್ಲ ಎಷ್ಟು ದಿವಸ. ಇದು ಎಷ್ಟು ದಿವಸ ಮುಚ್ಚಿಡೋರು? ಒಂದು ಪ್ರಾಮಾಣಿಕ ಒಂದು ವಸ್ತುವನ್ನ ಬಹಳ ದಿವಸ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನೀವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿದಿರುತ್ತೆ. ಇಡೀ ರಾಜ್ಯದ ಜನರಿಗೆ ಮೈಸೂರಿನ ಚಾಮರಾಜನಗರ ಹಿಡಿದು ಬೀದರ್ ಬಸವ ಕಲ್ಯಾಣದ ನೀವೆಲ್ಲ ಅಡ್ಜಸ್ಟ್ಮೆಂಟ್ ಇದೀರಿ. ನಿಮ್ಮಿಂದ ರಾಜ್ಯದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ. ಅದಕ್ಕೆ ಇವತ್ತ ಹಿಂದುತ್ವ ಇಟ್ಟು ಜಾಗೃತಿ ಯಾಕೆ ಕರ್ನಾಟಕದಾಗ ಆಗೈತಿ? ನಮ್ಮ ಈಶ್ವರಪ್ಪನವ್ರು ಹೇಳಿದ್ರಲ್ಲ, ತೇಜಸ್ವಿ ಪಾಟೀಲ್ ಹೇಳಿದ್ರು, ನಿಮ್ಮ ಹೋರಾಟ ಒಮ್ಮೆ ರೈತರ ಸಲುವಾಗಿ ಹೋರಾಟ ಆಗ್ತದೆ, ಒಮ್ಮೆ ಭ್ರಷ್ಟಾಚಾರ ವಿರುದ್ಧ ಒಂದು ಹೋರಾಟ ಆಗ್ತದೆ. ಇವೆಲ್ಲ ಒಂದೊಂದು ಮೂವ್ಮೆಂಟ್. JP ಮೂವ್ಮೆಂಟ್. ಕಾಂಗ್ರೆಸ್ ಕಿತ್ತೊಗಿಬೇಕಂತೇಳಿ ಜಯಪ್ರಕಾಶ್ ನಾರಾಯಣ್ ಕರೆ ಕೊಟ್ಟಾಗ ದೇಶದಲ್ಲಿ ಮೊರಾರ್ಜಿ ಭಾಯಿ ದೇಸಾಯಿ ಸರ್ಕಾರ ಆಯ್ತು. ಕರ್ನಾಟಕದಲ್ಲಿ ರೈತರ ಮೇಲೆ ಗೋಳಿಬಾರ್ ಮಾಡದಂತೇಳಿ ರಾಮಕೃಷ್ಣ ಹೆಗಡೆ ಸರ್ಕಾರ ಈ ರಾಜ್ಯದಲ್ಲಿ ಬಂತು. ಮೊನ್ನೆ ನಮ್ಮವ್ರ ಅಡ್ಜಸ್ಟ್ಮೆಂಟ್ ಜಗಳ ಮಾಡಿ ಸಿದ್ದರಾಮಯ್ಯವ್ರು ಆರಾಮ್ ಬೆಣ್ಣೆ ಹೊಡ್ಕೊಂಡು ಕೂತು. ಈ ರಾಜ್ಯದಾಗ ಇವತ್ತಿನ ಮೂಮೆಂಟ್ ಏನೈತಂದ್ರ ಅದು ಹಿಂದುತ್ವದ ಮೂಮೆಂಟು. ಅದು ಹಿಂದೂ ಧರ್ಮ ಉಳಿಬೇಕನ್ನುವಂತ ಮೂಮೆಂಟ್ ಪ್ರಾರಂಭ ಆಗಿದೆ. ಮದ್ದೂರಿನಲ್ಲಿ ಎಲ್ಲರೂ BJP ವಿಶ್ವ ಹಿಂದೂ ಪರಿಷತ್ ಧರ್ಮ ಹಿಂದೂ ಯಾರು ಅದರ ತಿಳ್ಕೊಂಡ್ರೇನು? ಒಮ್ಮೆ ಕುಮಾರಸ್ವಾಮಿ, ಒಮ್ಮೆ DK ಶಿವಕುಮಾರ್, ಯಾರು ಹಿಂಗಿತ್ತಲ್ಲ ರಾಜಕಾರಣ. ಇವರು ಹೋಗಿದ್ರು ನಮ್ಮವರು ಎಲ್ಲ ಕಡೆದು ಟೆಂಪೋ ಟ್ರ್ಯಾಕ್ಸ್ ಅವು ಇವು ತರಿಸಿ ಮಂದಿನ ಕೂಡಿಸಿದ್ರೆ 7-8 ಸಾವಿರ ಮಂದಿ ಕೂಡ್ತು. ನಾ ಏನು ಕೊಟ್ಟವಲ್ಲ, ಕಿತ್ತವಲ್ಲ, ಏನು ಯಾರು ಡಾಬಾದಾಗ ಕೂಡಿಸದವಲ್ಲ, ಪ್ಯಾಕೆಟ್ ಕಳಿಸದವಲ್ಲ, ರೊಕ್ಕ ಕೊಟ್ಟವಲ್ಲ, ಚಹಾ ಕುಡಿಸೋದಲ್ಲ. ಸುಮ್ಮ ಹೋದೇನ 20-25 ಸಾವಿರ ಜನ ಸೇರ್ತು. ನಮ್ಗೆ
ಅಲ್ಲಿ ಬಾಲ್ದಂಡೆ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದವ್ರು ಒಬ್ರು SP ಅದಾರ. ಅವ್ರು ನನಗೆ ಕಾರ್ಯಕ್ರಮ ಮುಗಿದು ನಾನು ಗಾಡಿಯಾಗ ಕೂತಾಗ ಬಂದು SP ಅವ್ರು ಹೇಳಿದ್ರು ನನಗೆ, ಸರ್ ನಾನು ನಿರೀಕ್ಷೆ ಒಂದು 400-500 ಮಾಡಿದ್ದೆ, ಜನರದ್ದು ಇದು ನೋಡಿ ಸೈಲಾಬ್ ನೋಡಿ ಎಲ್ಲ ಕಡೆದು ಕೋರ್ಸ್ ತಾಬುಡ್ ತೋರಿಸೋ ಪರಿಸ್ಥಿತಿ ಬಂತು. ಯಾಕೆ ಬಂತು? ಯತ್ನಾಳ್ ಸಲ ಎಲ್ಲ ವಿಧಾನಸಭೆ ಒಳಗೆ ಗಟ್ಟಿಯಾಗಿ ಒಬ್ಬ ಗಂಡಸನಂಗೆ ಮಾತಾಡ್ತಾನೆ ಯತ್ನಾಳ್ ಜನ. ನಾ ಯಾರಿಗೂ ಅಂಜಲ್ಲ. ಅಲ್ಲಿ ಸಿದ್ದರಾಮಯ್ಯವ್ರು ನಾನು ಅಂಜಿಸ್ಲಕ್ಕೆ ಬಂದ್ರೆ ನೀ ಯಾರಿಗಾರ ಅಂಜಿಸು, ನನಗೆ ಅಂಜಿಸ್ಲಕ್ಕೆ ಆಗೋದಿಲ್ಲ. ನೀನು ಸೋಲಿಸ್ತೀನಿ, ಅದು ಮುಂದೆ ನೋಡೋಣ. ಸೋಲು ಬಿಡು ನಿಮ್ಮ ಕೈಗೈತೆ. ನೀವು ಯಾರಿಗೆ ಸೋಲು ಅಂದಿರೋ ಅವ್ರು ಗೆದ್ದು ಬಂದಾರೆ ಕರ್ನಾಟಕ. ಕುಮಾರಸ್ವಾಮಿ ನಿಮ್ಮ ಮುಗಿತು ಸೋತನ್ನ ಮಾನ್ಯ ಲೋಕಸಭಾ ಕಾಯಿಸೋದು ಕುಮಾರಸ್ವಾಮಿ. ಯಾರ ಭವಿಷ್ಯ ಯಾರೂ ಬರೀದಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಒಂದೇ ಕೂಗಿದೆ, ಒಂದು ಹಿಂದೂ ಪರವಾದ ಸರ್ಕಾರ ಇರಬೇಕು. ಭ್ರಷ್ಟಾಚಾರ ಅಂತೂ ಎಷ್ಟಾಗ್ಬಿಟ್ಟೈತಂದ್ರೆ ಎಲ್ಲರೂ ಲೂಟಿ ಮಾಡ್ಲಕತ್ತಾರ. ಯಾರು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ಬೇಕು ಅನ್ನೋದು ಇಲ್ಲೇ ಇಲ್ಲ. ಯಾವ್ದಾರ ಕಚೇರಿ ಪುಕ್ಕಟ್ ಕೆಲಸ ಆಗ್ತಾವನ್ರಿ? ಒಂದು ಉತ್ತಾರಿ ನಿಮ್ ಪುಕ್ಕಟ್ ಸಿಗ್ತದೆ. ಮರಳು ಉತ್ತಾರಿ ತಗೊಳಕ್ ಹೋಗು 25 ರೂಪಾಯಿ ಮಾಡ್ಯಾರಿ. ಸತ್ತಿದ್ದು ಒಂದು ಉತ್ತಾರಿ ತಗೊಳಕ್ ಹೋದ್ರ ಭ್ರಷ್ಟಾಚಾರ ವ್ಯಾಪಕ ಆಗೈತಿ. ಇದು ಒಂದು ಕ್ರಾಂತಿ ಆಗುವುದೇ. ನೇಪಾಳದಾಗ ಏನ್ ನಡೆದದೆ? ನೇಪಾಳದಾಗ ಒಬ್ಬ ಪ್ರಧಾನಮಂತ್ರಿ ಮನೆಗೆ ಸುಡ್ತಾರಂದ್ರ ಎಷ್ಟು ವಯಸ್ಸಿನವ್ರು ಗೊತ್ತೈತನವ್ರು? 18ರಿಂದ 30 ಹುಡುಗರು ಮಿಲ್ಟ್ರಿ ಏನು ಮಾಡ್ತಿತ್ತು? ಮಿಲ್ಟ್ರಿ ಇದ್ರ ಮುಂದೆ ಯಾವಾಗ ಇದನ್ನು ನಡೀದಿಲ್ಲ. ಇವರು ಇನ್ನೂ ರಿಪೇರಿ ಮಾಡ್ಕೋಬೇಕು. ಇವರು ಒಂದು ಸೈಡ್ ಹೋಗಬಾರ್ದು. ಬರೀ ಮುಸಲ್ಮಾನರು ಅವರೇ ಓಟ್ ಹಾಕ್ಯಾರ. ನಿಮಗೆ ನಾವು ಹಿಂದೂಗಳು ಯಾರು ಓಟ್ ಹಾಕಿಲ್ಲೇನ್ರಿ ಕಾಂಗ್ರೆಸ್ಗ? ಎಲ್ಲರೂ ಹಾಕ್ಯಾರಿಲ್ಲ, ಎಲ್ಲ ಸಮುದಾಯದವ್ರು ಹಾಕ್ಯಾರತ್ತೆ. 136 ಬಂದವು. ಮತ್ತು ನೀವು ನಮ್ಮ ಸಮುದಾಯಗಳಿಗೆ ಒಬ್ಬ ಪೊಲೀಸ್ ಆಫೀಸರ್ ಹೇಳಕತ್ತಿದ್ರು ನಮ್ಗೆ ನಿನ್ನೆ, ಸರ್ ನಮ್ಗೇನು ಗೌರವನೇ ಇಲ್ಲ ಈ ಸರ್ಕಾರನಾಗ, ಬರೀ ಅವ್ರದ್ದೇ ನಡೆದೈತೆಲ್ಲ, ಸಾಬ್ರದ್ದೇ ನಡೆದೈತೆ. ನಮ್ಮವರು ಎಲಿಜಿಬಲ್ ಇದ್ರು ಸಹ ಪ್ರಮೋಷನ್ ಆಗುವುದಿಲ್ಲ. ನಮ್ಮ ಸಿದ್ದರಾಮಯ್ಯನವರಂತೂ ಪಾಪ ಒಬ್ರು ಹಾಲಮತ ಸಮಾಜದವರು ಪೇಟ ಸುತ್ತಲಕ್ಕೆ ಹೋದ್ರೆ ತಗೊಂಡು ಹಿಂಗೆ ಹೋಗಿತಾರೆ, ಕುಂಕುಮ ಹತ್ತಿದ್ರೆ ಹಿಂಗೆ ಹರಿಸೋತಾರೆ. ಮೊನ್ನೆ ಒಂದು ಮುಸಲ್ಮಾನರದ್ದು ಏನೋ ಕಾರ್ಯಕ್ರಮ ಆಯ್ತು ನೋಡ್ರಿ ಬೆಂಗಳೂರಿನಾಗ. ಪಾಪ ಸಾಬ ಬಂದು ಹಿಂಗಿಟ್ಟ, ಪಾಪ ಅನಾಮತ್ ಇಟ್ಟವ. ನಮ್ಮ ಸಿದ್ದರಾಮಯ್ಯ ಅರ್ಬಸ್ತನ್ ಡ್ರೆಸ್ ಹಾಕೊಂಡು ನಿಂತಿರ್ತಾರೆ. ಅರ್ಬಸ್ತನ್ ಡ್ರೆಸ್ ಇಲ್ಲಾಕ ನಾವು ನಡೋದು. ಅಲ್ಲಿ ಕೆಟ್ಟ ಬಿಸಿಲು ಇರ್ತೈತಿ, ಚರ್ಮ ಏನೋ ಆಗ್ಬಾರ್ದತ್ತಾವ ಹಾಕೋತಾವ. ಇವರು ನಮ್ಮ ಸಿದ್ದರಾಮಯ್ಯ ಹಾಕೊಂಡು ನಿಂದಿರ್ತಾರೆ. ಹಂಗಾಗಿ ನೀವು ಜಾತಿ ಹತ್ತಿದ್ದಿರಲ್ಲ, ನಮ್ಮದು ಪಟಕ ಸುತ್ಕೋರಿ, ಕುಂಕುಮ ಹಚ್ಕೋರಿ, ಭಗವಾ ಹಾಕೋರಿ. ಏನು ಬ್ಯಾನ್ ಆಗ್ತೈತಪ್ಪ ನಿಮ್ಗೆ? ಚುಚ್ಚತೈತೆ ಅನ್ನೋದೇನು ಕಚ ಕಚ ಕಚ. ಅದಕ್ಕೆ ಜನ ಇವತ್ತು ಯುವಕರು ಇಡೀ ರಾಜ್ಯದಲ್ಲಿ ಜಾಗೃತಿ ಆಗ್ತದ್ರಿ. ಹಿಂಗೆ ನಮ್ಗೆ ಹೇಳ್ತಂದ್ರೆ ನಮ್ಗೆ ಭವಿಷ್ಯ ಇಲ್ಲ. ಅವ್ರಿಗೆ ಮೀಸಲಾತಿ ಕೊಟ್ರಿ. ನಾವು ಲಿಂಗಾಯತರು ಪಂಚಮಸಾಲಿಗಳು ಉಳಿದೆಲ್ಲ ಸಣ್ಣ ಪುಟ್ಟ ಸಮಾಜದವ್ರು ನಾವು ಮೀಸಲಾತಿ ಮಾಡಿದ್ರೆ ಬೇಡದ ಸುವರ್ಣಸೌಧದಲ್ಲಿ ದನಕ್ಕೆ ಹೊಡೆದಂಗೆ ಹೊಡೆದ್ರಿ. ಭಾರತದ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿನ ಕೊಡ್ಲಕ್ಕೆ ಬರೋದಿಲ್ಲ. ಇವತ್ತವ್ರಿಗೆ ಧರ್ಮ ಮೀಸಲಾತಿ, ಕೆಲಸದಾಗ ಟೆಂಡರ್ನಾಗ ಸಹಿತ ಅವ್ರಿಗೆ ಮೀಸಲಾತಿ. ಈ ರೀತಿ ಒಂದು ಏನು ವಾತಾವರಣ ಈ ರಾಜ್ಯದಾಗ ತಯಾರಾಗಿದೆಯಲ್ಲ ಬಂಧುಗಳೇ, ಇದೇ ಇವತ್ತು ಇಷ್ಟು ಜನ ಕೂಡ್ಲಿಕ್ಕೆ ಕಾರಣ ಆಗಿದೆ ಅನ್ನೋದು ಸಿದ್ದರಾಮಯ್ಯನವ್ರು ತಿಳ್ಕೋಬೇಕ್ರಿ. ಇದೇ ರೀತಿ ನಾ ಮಾಡಿದ್ದೆ ಹಾದಿ ಎತ್ತಿಕೊಂಡ್ರೆ ಸರ್ಕಾರ ಬಹಳ ದಿವಸ ಹೋಗೋದಿಲ್ಲ. ರಾಜ್ಯದಲ್ಲಿ ಬದಲಾವಣೆ ಕಾಲ ಬಂದೇ ಬರ್ತದೆ. ನಾವು ನಮ್ಮ ಭಾಗದ ಜನರಿಗೆ ಅಭಿವೃದ್ಧಿನೂ ಬೇಕು. ತೇಜಸ್ವಿ ಪಾಟೀಲ್ ಹೇಳ್ದಂಗೆ ನೀರಾವರಿ ಆಗ್ಬೇಕು. ಅಲ್ಲಿ ಎಲ್ಲಿ ಆಗಲಕ್ಕತ್ತದ ನೀರಾವರಿ? ಒಕ್ಕರೆ ಎಲ್ಲೈತಿ? ನಾವು ಮನೆ ವಿಧಾನಸಭಾದಾಗ ಹೇಳಿದೆವು, ಆಲ್ಮಟ್ಟಿ ಯೋಜನೆ ಆಯ್ತಂದ್ರೆ ಪೂರ್ಣ ಮುಗಿಸಿದ್ರೆ ಸುಮಾರು 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಅದಕ್ಕೆ ರೊಕ್ಕನೂ ಕೊಡೋದಾಗಿ ಗ್ಯಾರಂಟಿ, ಬರೀ ಗ್ಯಾರಂಟಿ. ತಿನ್ರಿ, ಹೆಂಡತಿಗೆ ಫ್ರೀ, ಗಂಡನ ಬಸ್ ಚಾರ್ಜ್ ಡಬಲ್. ಅಲ್ಲಿಗೆಲ್ಲ ವಸೂಲು ಆಯ್ತು ನಿಮ್ದು. ಅಂದ್ರೆ ಇವರು ಮೊನ್ನೆ
ರಿಜಿಸ್ಟ್ರೇಷನ್ ಫೀ 1% ಇದ್ದಿದ್ದು 2% ಮಾಡೋದು. ಇವರು ಬರೀ ಹಿಂಗೆ ಲೆಕ್ಕ ಹಾಕಿ ಟ್ಯಾಕ್ಸು ಮತ್ತು ನಿಮಗೆ ಹಾಕ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ನಾವು ಹಿಂಗೆ ಮುಂದೆ ಹೋದ್ರೆ ಮುಂದೆ ಹೆಂಗೆ ಅನ್ನೋಂಥ ಪರಿಸ್ಥಿತಿಯ ನಿರ್ಮಾಣ ಆಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಜನ ಇವತ್ತು ಅಲ್ರಿ ನಮ್ಮ ದೇಶನಾಗ ಪಾಕಿಸ್ತಾನ ಜೆಂಡಾ ಹಾರ್ತದೆ, ನಮ್ಮ ರಾಜ್ಯದಾಗ ಪ್ಯಾಲೆಸ್ತಾನ್ ಜೆಂಡಾ ಹಾರ್ತದೆ, ಪಾಕಿಸ್ತಾನ ಪರ ಘೋಷಣೆ ಕೊಡ್ತಾರೆ, ಅವ್ರ ಮ್ಯಾಗ ಕೇಸ್ ಹಾಕುವುದಿಲ್ಲ. ಯಾರು ಡಿ ಜೆ ಹಚ್ತೀನಿ ಅಂದ್ರೆ ಡಿ ಜೆನ ಒಯ್ದು ಒಳಗೆ ಹಾಕ್ತಾರೋ ಅವ್ರ ಮ್ಯಾಗ ಕೇಸ್ ಹಾಕ್ತಾರೆ. ಮದ್ದೂರ್ನಾಗ ಕಲ್ಲು ಹೋಗೋದ್ರ ಮ್ಯಾಗ ಕೇಸ್ ಹಾಕ್ಬೇಕು ಇಲ್ಲ, ಹಿಂದೂಗಳ ಮೇಲೆ 300 ಮಂದಿ ಮ್ಯಾಗ ಕೇಸ್ ಹಾಕ್ಯಾರ. ಪಾಪ ಅಲ್ಲಿ ದಲಿತರು ಅಲ್ಲಿ ಹೆಂಗಿತ್ತಂದ್ರೆ ಆ ಮಸೂತಿ ಮುಂದೆ ದಲಿತರು ಯಾರು ತಿರ್ಕೊಂಡ್ರಂದ್ರೆ ತಮಟೆ ಸಹಿತ ಬಾರಿಸ್ಬಾರ್ದತ್ತ, ಹಂಗತ್ತು ಅಲ್ಲಿ ಇರೋದು 4% ಅದರಲ್ಲಿ. ನೀವು ವಿಚಾರ ಮಾಡಿರಿ, ನಾಳೆ 40-50% ಅವ್ರು ಏನಾರು ಈ ದೇಶನಾಗ ಆದ್ರೆ ನೀವು ಯಾರೂ ಜೀವಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇಸ್ಲಾಮರ್ ಸ್ವೀಕಾರ ಮಾಡಬೇಕು, ಇಲ್ಲಿಕಂದ್ರೆ ಅವ್ರ ಕತ್ತಿಗೆ ಶರಣಾಗು, ಬಲಿಯಾಗು. ಆ ಪರಿಸ್ಥಿತಿ ಈಗ ಕರ್ನಾಟಕದಲ್ಲಿ ಇಂಥದೇ ದರಿದ್ರ ಸರ್ಕಾರ ಇತ್ತಂದ್ರೆ ಹಿಂದೂಗಳ ಭವಿಷ್ಯ ಇಲ್ಲ. ತೆಳೆ ಬಂಧುಗಳೇ, ಇವತ್ತು ಇಡೀ ಕರ್ನಾಟಕದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಅದೇ ಅಧ್ಯಾಯ ಅಂದ್ರೆ ಹಿಂದುತ್ವ. ನಾವು ಹಿಂದೂ ಅನ್ನಂಥದ್ದು ಬಿಟ್ಟರೆ ನಮ್ಗೇನೂ ಭವಿಷ್ಯ ಇಲ್ಲ. ಮುಂದಿನ ದಿವಸಗಳು ಇವತ್ತು ನಡೆದೈತಿ. ಇವತ್ತು ಜಾತಿ ಗಣತಿಯಲ್ಲಿ ಏನು ಬರ್ಸ್ಬೇಕು, ಒಬ್ಬ ಥರ ವೀರಶೈವ ಬರ್ಸತ್ತಾರ, ಮತ್ತೊಬ್ಬ ಲಿಂಗಾಯತ್ ಬರ್ಸತ್ತಾರ. ಆ ಮ್ಯಾಗಿನ ಕಾಲಮ್ ಏನೈತಿ ಧರ್ಮತ್ ಐತಿ, ಅದು ಹಿಂದೂನೇ ಬರ್ಸ್ಬೇಕಾಗ್ತದೆ. ನೀವು ವೀರಶೈವ ಬರ್ಸ್ರಿ, ಲಿಂಗಾಯತರ ಬರ್ಸ್ರಿ, ನಿಮ್ಮ ಉಪಜಾತಿ ಏನಿದೆ ಅದನ್ನೇ ಬರ್ಸ್ಬೇಕು. ಸುಮ್ಮನೆ ಮೀಟಿಂಗ್ ನಾಟಕ ಮಾಡ್ಲಕತ್ತಾರ. ಆ ವೀರಶೈವ ಮಹಾಸಭಾದಾಗ ಇರೋರು ಎಲ್ಲ ಒಂದೇ 3 ಕುಟುಂಬದ ಒಂದು ಆಸ್ತಿ ಅದು. ದಾವಣಗೆರೆ ಒಳಗೆ ಗಣಪತಿಗೆ ಕಪ್ಪು ಅರ್ಬಿ ಹಾಕಿ ಒಯ್ಯುವಂಥ ಪರಿಸ್ಥಿತಿ ಬಂದೈತಿಲ್ಲ, ಬಂದೈತಿಲ್ಲ. ದಾವಣಗೆರೆಗೆ ಯಾವುದೇ ಗಣಪತಿ ಮುಂದೆ ಹಿಂದೂ ಗಣಪತಿ ಅಂತ ಬರ್ಸಲಕ್ ಬಿಟ್ಟಿಲ್ಲ, ಹೌದಾ? ಬ್ಯಾನರ್ ಹಾಕ್ಸ್ಕೊಟ್ಟಿಲ್ಲ. ಅಲ್ಲಿ ಹಾಕ್ಬೇಕತ್ತೈತೇನು, ಒದ್ದೊಳಗೆ ಹಾಕ್ರಿ. ಹಂಗಾದ್ರೆ ಅವರು ನಮ್ಮ ಗುಡಿ ಮುಂದೆ ಹಾಕಿ ಈದ್ ಮಿಲಾದ್ ಮೆರವಣಿಗೆ ತೊಗೊಂಡು ಬರ್ತಾರಪ್ಪ. ಒಂದು ಈದ್ ಮಿಲಾದದಾಗ್ರಿ ಕರ್ನಾಟಕ ಅನ್ರಿ, ದೇಶನಾಗನ್ರಿ. ನಮ್ಮ ಹಿಂದೂಗಳು ಎಲ್ಲರೂ ಕಲ್ಲು ಹೋಗದಾರ? ಎಲ್ಲರೂ ಒಂದು ಕಲ್ಲು ಹೋಗಿದಿರೇನ್ರಿ ಹಿಂದೂಗಳು ಕರ್ನಾಟಕದಾಗ? ಮತ್ತು ಆ ಮಕ್ಕಳನ್ನ ನಮ್ಮ ಮಕ್ಕಳು ಯಾಕೆ ನಮ್ಮ ಗಣಪತಿ ಮ್ಯಾಗ ಕಲ್ಲು ಹೋಗೋದ್ರು? ಇದಕ್ಕೆ ಉತ್ತರ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೊಡಬೇಕು. ನಮ್ಮವ್ರು ಏನಾರು ಗದ್ದಲ ಮಾಡಿವ ಎಲ್ಲರೇ ಎಲ್ಲರೂ ಕಲ್ತು ಬಿಟ್ಟಾರ ನಮ್ಮ ಪೊಲೀಸರು. ಒಂದು ಕೋಮು ಗಲಭೆ ಆಯ್ತಂದ್ರೆ ಈ ಕಡೆ ಒಂದು 300 ಮಂದಿನ ಹಾಕೋದು, ಈ ಕಡೆ ಒಂದು 300 ಮಂದಿನ ಹಾಕೋದು, ಮುಗೀತವ್ರ ಕೆಲಸ. ಆ ಕೋರ್ಟಿಗೆ ಅಡ್ಡಾಡಿ ಮೆತ್ತಗಾಗಿ ತಾವೇ ಈ ಕೇಸ್ ಮುಗಿದ್ರಾಗೆ ಅಷ್ಟು ಸತ್ತಿರ್ತಾವ್ರ. ಅವೇ ಹೈರಾಣ ಆಗೋದು. ಯಾವ ತಪ್ಪು ಮಾಡ್ಯಾನ, ಯಾವ ಕಲ್ಲು ಹೋಗ್ದಾನ ಅವನಿಗೆ ಅಷ್ಟೇ ಕೇಸ್ ಹಾಕುವಂಥದ್ದು ಕಾನೂನು ಈ ರಾಜ್ಯದಾಗ ತರಬೇಕಾದಂಥ ಅನಿವಾರ್ಯತೆ ಐತಿ. ಯಾವ ಇಲ್ಲಿಗಲ್ ಕಲ್ಲು ಹೋಗ್ತಾನ, ಗಣಪತಿ ಮ್ಯಾಗ ಉಗುಳ್ತಾನ, ಅವನ ಮನಿ ಅವ ಎಲ್ಲಿಂದ ಕಲ್ಲು ಹೋಗಿದಿರ್ತಾನ ಅವಕ್ಕೆ ಬೇಕಿಲ್ಲ. ಮುಂದೆ ನಾವು ಪ್ರಮಾಣ ವಚನ ತಗೋಗ ವಿಧಾನಸೌಧ ಮುಂದೆ JCB ನಿಂದ್ರಿಸಿ ಪೂಜಾ ಮಾಡಿ ಪ್ರಮಾಣ ವಚನ ಪ್ರತಿಯೊಂದು ಗಣಪತಿಯಿಂದ ಒಂದು JCB ಬರ್ತದೆ. ಎಲ್ಲರೂ ಕಲ್ಲು ಬಿಟ್ಟಂದ್ರೆ ಚಾಲೂನೆ. ಇನ್ನು ಹಂಗೆ ಮಾಡ್ಯಾರ ಎಲ್ಲರೇ ಬಾಂಧವರೇ, ಅಣ್ಣ ತಮ್ಮಂದ್ರೆ. ನಾವೆಲ್ಲ ಅಣ್ಣ ತಮ್ಮ ಎಂದೂ ಅಣ್ಣ ತಮ್ಮನಂಗಿರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಬಿಟ್ಟಾರ 1944 ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಅಂತೇಳಿ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರೆದು 44ರಾಗ ಯಾರು ಬರೆದ್ರು? ಈ ದೇಶಕ್ಕೆ ಸಂವಿಧಾನ ಬರೆದಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೆದ್ರು. ಏನಂದ್ರೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ್. ಅಲ್ಲಿ ಏನು ಹೇಳ್ತಾರೆ ಅಂಬೇಡ್ಕರ್ ಅವರು? ಭಾರತವನ್ನ 2 ರಾಷ್ಟ್ರ ಮಾಡೋದಕ್ಕೆ ನನ್ನ ವಿರೋಧ ಇದೆ. ಮತ್ತೊಂದು ಧರ್ಮದವ್ರನ್ನ ಸಹೋದರ ಅನ್ನುವಂಥದ್ದು ಆ ಪುಸ್ತಕನಾಗೇ ಇಲ್ಲ. ಯಾವಾಗಲೂ ಭಾರತಕ್ಕೆ ಅವರೊಂದು ರೀತಿ ಸಮಸ್ಯೆಯಾಗೇ ಉಳಿತಾ ಇರುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1944 ನೀವು ತೆಗೆದು ನೋಡ್ರಿ, ಆನ್ಲೈನ್ದಾಗ ನೋಡ್ರಿ, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ್, ಪಾಕಿಸ್ತಾನದ ವಿಭಜನೆಯ ಭಾರತ ಅಂತ ಹೇಳಿ ಇವತ್ತು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ.
ಅಂಬೇಡ್ಕರ್ ಅವ್ರಿಗೆ ಇಷ್ಟು ದೊಡ್ಡ ವಿಚಾರ ಅವಾಗೇ ಗೊತ್ತಿತ್ತು. ಇವತ್ತು ಅಂಬೇಡ್ಕರ್ ಅವ್ರು ಹೇಳಿದ್ರು ಸುಳ್ಳಾಗೈತೇನ್ರಿ? ಎಲ್ಲರೂ ಶಾಂತಿ ಅದಾರ ಹೇಳ್ರಿ ನೋಡೋಣ. ಕಲ್ಲು ಒಗಿತಾರ, ಪಾಕಿಸ್ತಾನ ಜಿಂದಾಬಾದ್ ಅಂತಾರ, ನಮ್ಮ ಪ್ರತ್ಯೇಕ ರಾಜ್ಯ ಬಿಡ್ತಾರ, ನಮ್ಮ ಮೀಸಲಾತಿ ಬಿಡ್ತಾರ, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರ. ಕಲ್ಲು ಒಗಿದಲ್ಲ, ಹುಬ್ಳ್ಯಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರು. ಯಾರು ಹಿಂದೂಗಳು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತೀರೇನಪ್ಪ ನೀವು? ಪೊಲೀಸರು ನಮ್ಮವರೆಲ್ಲ ಅವರು ನಮ್ಮ ಅಣ್ತಂದ್ರೆ ನಮ್ಮ ಮನೆಯಾಗನೇ ಒಬ್ಬ ಯಾವ ಪೊಲೀಸ್ ಆಗಿರ್ತಾನ, ಒಬ್ಬ ಸೈನಿಕ ಸೇರ್ತಾನ. ಸೈನ್ಯ ಭಾರತದ ಗಟ್ಟಿ ಐತೇಳಿ ನಾವು ಇಲ್ಲಿ ಸುರಕ್ಷಿತದೀವಿ. ಭಾರತೀಯ ಸೈನ್ಯ ಇವತ್ತು ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ಅವತ್ತಿನ ಭಾರತ ಇಲ್ಲ. ಇವತ್ತು ಏನಾರು ಮಾಡಿದ್ರೆ ಹೊಕ್ಕು ಹೊಡಿತೀವಿ, ಆಪರೇಷನ್ ಸಿಂಧೂರ್ ಮಾಡ್ತೀವಿ ಅಂತೇಳಿ ಭಾರತ ಇವತ್ತು ಸುರಕ್ಷಿತ ಇದೆ. ಅಮೆರಿಕದ ಹೊರಗಡೆ ಜಿಗಿದಾಡಕತ್ತಾನಲ್ಲ ಈಗ. ನಾನು ಅಮೆರಿಕ ಯಾಕೆ ಟ್ಯಾಕ್ಸ್ ಬೇಕಾದಕ್ಕೆ ಹಾಕು. ಮೋದಿಯವ್ರು ಹೋದ್ರು ಮೊನ್ನೆ ಚೀನಾಕ್ಕೆ ಏನು ಜಪಾನ್ಗೆ ಹೋದ್ರು, ಎಲ್ಲ ವ್ಯಾಪಾರ ಮಾಡ್ಕೊಂಡು ಥ್ಯಾಂಕ್ಸ್ ಕೊಟ್ಟು ಬಂದರು. ಅಲ್ಲಿ ಮೊನ್ನೆ ಟ್ವೀಟ್ ಮಾಡ್ತಾನ ಅಮೆರಿಕ ಅಧ್ಯಕ್ಷ, ಏನಂತೇಳಿ, ಮೋದಿ ಈಸ್ ಮೈ ಗುಡ್ ಫ್ರೆಂಡ್. ಅಲ್ಲಿ ಹೋಗೋಣ ಚೀನಾದವರು ರಷ್ಯಾದರ ಬಲ್ಲಿ ಹೋಗೋಣ ಊಟ ಹೊಡೆದಂಗೆ ಆಯ್ತು. ಅಲ್ಲೊಂದು ವಿಚಿತ್ರ ಪ್ರಾಣಿ ಹಾರಿಸಿ ಬಂದೈತಿ. ಎಲ್ಲಿ? ಅಮೆರಿಕದಾಗ. ಏನು ಹೆಸರು ಅದರದು? ಟ್ರಂಪ್, ಡೊನಾಲ್ಡ್ ಟ್ರಂಪ್. ಇಲ್ಲೊಂದು ನಮ್ಮ ದೇಶದಾಗೂ ಒಂದು ವಿಚಿತ್ರ ಪ್ರಾಣಿ ಐತಿ. ಅದು ಏನಾಗ್ತೈತೆ, ಅದು ಬಟಾಟಿಯಿಂದ ಬಂಗಾರ ತೆಗಿತಾನೆ. ಹಿಂಗೆ ಬಟಾಟೆ ಹಾಕೋದತ್ತ ಹಿಂಗೆ ಬಂಗಾರ ಬಿದ್ದು ಅಂತ ಟೆಕ್ನಾಲಜಿ ನೋಡ್ರಿ. ಆ ಜಿಲೇಬಿ ನೋಡಿ ಫ್ಯಾಕ್ಟ್ರಿ ಹಾಕ್ತಿರತ್ತೆ ಹರಿಯಾಣದ. ಯಾಕಂದ್ರೆ ಜಿಲೇಬಿ ಎಷ್ಟು ಮಾರಾಟ ಆಗ್ಲಕತ್ತಾವು. ಹಿಂಗಾಗಿ ನಿಮ್ಗೆ ಉದ್ಯೋಗ ಇಲ್ಲ, ಎಲ್ಲರಿಗೂ ನಾನು ಜಿಲೇಬಿ ಫ್ಯಾಕ್ಟ್ರಿ ಹಾಕ್ತೀನತ್ತ ಲಗ ಹೊಡಿಸ್ಬಿಟ್ರಲ್ಲಿ ಹರಿಯಾಣದ. ಇದು ಏನಪ್ಪ ಪೂರ್ತಿ ಸರದೈತೆ. ಮುಂದಿನ ಸಲ ಪ್ರಧಾನಮಂತ್ರಿ ಆಗ್ಬೇಕತ್ತಾರ 2029 ಅಲ್ಲಿ ತನ ಮೋದಿಯವರೇ ಇರ್ತಾರ. 29ಕ್ಕೆ ಹೊಸ ಮುಖ ಯಾವ್ದು ಬರ್ತೈತೆ ಭಾರತದಾಗ? ಮುಂದೆ ಏನತ್ತಾರ ಗೊತ್ತೈತೆ, ಮೋದಿ ಏನ ಚಲೋ ರೀ, ತೀರಾ ಖತರ್ನಾಕ್ ಬಂದಲ್ಲ ಯೋಗಿ ಅದ. ಮೋದಿಯವರು ಸಮಾಧಾನದಿಂದ ಹೇಳ್ತಾರೆ, ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ ತಗೋತಾರೆ. ಯೋಗಿ ಬಂದಂದ್ರೆ ಹಿಂದುओं के विकास, ಹಿಂದುओं का सहकार. ಯಾರು ನಮ್ಮ ದೇಶದ ಬಗ್ಗೆ ಭಕ್ತಿರ್ತದ ಅವರು ಇಲ್ಕಂದ್ರೆ ಹೋಗ್ರಪ್ಪ ಮಕ್ಕಳೇ, ನಿಮ್ಗೆ ಅವು ಗಾಂಧಿನವರು ಕೊಟ್ಟಾರಲ್ಲ, ಅದು ಏನು ಕೊಟ್ಟಾರಲ್ಲ ಪಾಕಿಸ್ತಾನ, ಹೋಗ್ರಿ. ಅವನ ನಿನ್ನೆ ಲಾಡ್ ನನ್ನ ಬಗ್ಗೆ ಇದು ಮಾಡಿದೆ, ಅವ್ರು ಯಾಕೆ ಹೋಗ್ತಾರೆ? ನೀನು ಹೋಗ್ತಿದ್ರು ಹೋಗೋರು ಕೂಡ. ನಿನಗೂ ತಿಂದಿತ್ತು ಪಾಕಿಸ್ತಾನ ಜಿಂದಾಬಾದ್, ನೀನು ಹೋಗು. ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಜನ ಹುಟ್ಟಿ ಹಿಂಗೆ ಮಾತಾಡ್ತಾವ. ಕೆಲವೊಂದು ಎಲ್ಲ ಒರಿಜಿನಲ್ ಇರುದಿಲ್ರಿ, ಒಂದೊಂದು ತಪ್ಪು ಹುಡ್ತಾವ. ಆ ಬಾಳ್ ಠಾಕ್ರೆನ ಮಗನು ಹಂಗೆ ರೀ. ಬಾಳ್ ಠಾಕ್ರೆ ಎಷ್ಟು ಖಡಕ್ಕಿದ್ರು ನೋಡಿದ್ರಲ್ಲ. ಅವ್ರು ಏನು ಹೇಳಿದ್ರು ಗೊತ್ತಾನೆ, ಎಂತ ಹಿಂದುತ್ವ ನನ್ನ ಪಾರ್ಟಿ ಬಿಡ್ತದ, ಉಸಿ ದಿನ ಮೇರ ದುಕಾನ್ ಬಂದ್ ಕರೋಂಗ ಅಂತ ಹೇಳಿದ್ರು. ಹಿಂದುತ್ವ ಬಿಟ್ಟು ನಾ ಏನೋ ಮಾತಾಡೋದಂತ ಬಾಸ್. ಈಗಿಂದು ಪೂರ್ತಿ ಹಾದಿನಿ ಬಿಟ್ಟೈತಿ. ಒಮ್ಮೆ ತಪ್ಪು ಮಕ್ಕಳು ಬೇರೆ ಬೇರೆ ಬಿಟ್ಟು ಬಿಡ್ತಾವೆ. ಹಂಗೆ ನಮ್ಮ ಸಂತೋಷ್ ಲಾಡ್ ಅವರು ಪಾಕಿಸ್ತಾನಕ್ಕೆ ಹೆಂಗೆ ಹೋಗ್ತಾರೆ ನೋಡು. ನಾಳೆ 2028ಕ್ಕೆ ಬರ್ತೈತಿ. ಇರ್ಬೇಕಾದ್ರೆ ನಮ್ಮ ಕಾನೂನು ಪ್ರಕಾರ ಇರಬೇಕು, ನಮ್ಮ ಸಂವಿಧಾನ ಪ್ರಕಾರ ಇರಬೇಕು. ಇಲ್ಲಾಂದ್ರೆ ಹೋಗಲ್ಲ. ಅಲ್ಲಿ ನಿಮಗೆ ಹೊಡೆದು ಕೊಟ್ಟ ನಮ್ಮ ಮುತ್ಯ ಗಾಂಧಿ ಮುತ್ಯ ಕೆಲಸ ಇತ್ತು. ಅದಕ್ಕೆ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಚರಕ ತಿರುಗುವುದರಿಂದ ಸಿಗಲಿಲ್ಲ, ನೂಲು ತೆಗೆದ್ರಿಂದ ಸಿಕ್ಕಿಲ್ಲ. ಭಾರತಕ್ಕೆ ಏನಾದರೂ ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಬಂದೂಕಿನ ನೆಲೆಯಿಂದ ಅದಕ್ಕೆ ಬಂದಗಳೇ ನಾವೆಲ್ಲ ಒಂದಾಗಿರೋಣ. ನಮ್ಮಲ್ಲಿ ಜಗಳ ಹಚ್ಚುವಂಥದ್ದು, ಜಾತಿ ಮಾಡುವಂಥದ್ದು ಇನ್ಮ್ಯಾಗ ನಾವು ಯಾರೂ ಮಾಡೋದು ಬೇಡ. ನಮ್ಮ ಧರ್ಮಕ್ಕೆ ಏನಾರ ಅನ್ಯಾಯ ಬಂದಾಗ ಈಗ ನಾವೆಲ್ಲ ಹೆಂಗೆ ಒಂದಾಗಿವಲ್ಲ, ಮುಂದಿನ ದಿವಸಗಳಲ್ಲಿ ನಾವು ಇದೇ ರೀತಿ ಉಳಿದು ತೋಕೋರಿ. ನಿಮ್ಗೆ ಎಲ್ಲ ರಿಪೋರ್ಟ್ ಹೋಗ್ತಾವೆ. ಪೊಲೀಸ್ ಯಾರಿಗೆ CM ಅವ್ರು ಮುಂಜಾನೆ 6ಕ್ಕೆ ಒಬ್ರು ADGP ಇಂತಿರ್ತಾರೆ. ಮುಖ್ಯಮಂತ್ರಿ ಎದ್ದು ಕಾಟದಿಂದ ತಳಗಿಳಿದ ಮ್ಯಾಗ ಅವರೇ ಹೋಗಿ ಕೂತಿರ್ತಾರೆ ಮುಂದೆ. ರಾಯಚೂರಿನಾಗ ನಿನ್ನೆ ಯತ್ನಾಳ್ ಹೋಗಿದ್ರು, 8 ಜನ ಸೇರಿದ್ರು.
ಇವ ಇಲ್ಲಿ ಹೋಗಿದ್ರು, ಅವ್ರು ಅಲ್ಲಿ ಹೋಗಿದ್ರು, ಈ ಜಿಲ್ಲಾದ ಹಿಂಗೈತಿ ಎಲ್ಲ ರಿಪೋರ್ಟ್ ಕೊಟ್ಟ ಮ್ಯಾಗನೇ ಮುಖ್ಯಮಂತ್ರಿ ಜಳಕಕ್ಕೆ ಹೋಗ್ತಾರೆ. ಇದು ದಿನ ಹೋಗ್ಲಕತ್ತೈತಿ ರಿಪೋರ್ಟ್. ಇಟ್ಟಕ್ಕೆ ಸುಧಾರಣೆ ಮಾಡ್ಕೊಂಡ್ರೆ 28 ತನಕ ಉಳಿತಾರ. ಇಲ್ಲಕಂದ್ರೆ ಏನು ಡಿ ಕೆ ಶಿವಕುಮಾರ್ ಅಂತ ಮಾಡೋದಿಲ್ಲ, ಯಾರಿಗೇನು ತಿರುಗಿ ಕಳ್ಸೋವಾಗ ಇದ್ರೆ ಸಿದ್ದರಾಮಯ್ಯ ಇರ್ತಾರೆ, ಇಲ್ಲಕಂದ್ರೆ ಡಿಸೈಲ್ ಮಾಡೇ ಹೋಗ್ತಾರೆ ನೋಡಕ್ಕೆ. ನಾಳೆ ಮಾರ್ಚ್ನಾಗ ಇಲೆಕ್ಷನ್ ಬಂದರೂ ಆಶ್ಚರ್ಯ ಇಲ್ಲ. ಆದ್ರೆ ನಾವೆಲ್ಲ ಒಂದಾಗಿ ಧರ್ಮನೂ ಬೇಕು, ಅಭಿವೃದ್ಧಿನೂ ಬೇಕು. ಧರ್ಮ ಉಳಿಲಿಕ್ಕಾದ್ರೆ ನೀವು ಅಭಿವೃದ್ಧಿ ತಗೊಂಡು ಏನು ಮಾಡೋರಿದ್ದೀರಪ್ಪ? ಎಲ್ಲ ಸಾಕಷ್ಟು ಅಡಿಕೆ ತೋಟ ಮಾಡಿರಿ, 1-2 ಕೋಟಿ ರೂಪಾಯಿ ಮನೆ ಕಟ್ಟಿರಿ, ಭಾಳ ದೊಡ್ಡ ಕಾರ್ ತೊಗೊಂಡ್ರಿ, ಎಲ್ಲ ತೊಗೊಂಡ್ರಿ. ಅವ್ರು 50% ಆದ್ರೆ ತಿಳ್ಕೊರಿ ಸಾಬ್ರು. ನಿಮ್ಮನ್ನೆಲ್ಲ ಒದ್ದು ಕಸ್ಕೊಂಡು ನಿಮ್ಮ ಅಡಿಕೆ ತೋಟನೂ ಹೋಗ್ತೈತಿ, ನಿಮ್ಮ ಕಾರು ಹೋಗ್ತದೆ, ನೀವು ಅವ್ರ ಗ್ಯಾರೇಜ್ನಾಗ ಮತ್ತೆ ಹೋಗಿ ದುಡಿಯಾಕಿರ್ಬೇಕಾಗ್ತದೆ. ಈಗೇನು ಬಾಂಗ್ಲಾದೇಶನಾಗ ಏನಾಗೈತೆ ನಮ್ಮ ಹಿಂದೂಗಳ ಪರಿಸ್ಥಿತಿ? ಕಾಶ್ಮೀರ್ನಾಗ ಏನಾಗಿದೆ? ಇವತ್ತು ಕೇರಳದಾಗ ಏನಾಗಲ್ಲ, ಪಶ್ಚಿಮ ಬಂಗಾಳದಾಗ ಏನಾಗಿದೆ? ಇಂಥ ನಾಲಾಯಕ ಜಾತ್ಯತೀತ ಹೆಸರಿನಿಂದ ಬರುವಂಥವ್ರು ಹಿಂದೂ ಸಮಾಜವನ್ನ ಒಂದು ರೀತಿ ತುಚ್ಛವಾಗಿ ನೋಡುವಂಥದ್ದೇನು ಬಂದರೆ ಅದಕ್ಕೆ ಪ್ರತಿ ಉತ್ತರ ನಾವು ಚುನಾವಣೆಯೊಳಗನೆ ನೀವೇನು ಏಕಪಾಟಿಸನ್ನು ಯಾರು ತಗೊಂಡು ನಿಂದ್ರು ಬೇಕಾಗಿಲ್ಲ. ಸರಿಯಾದ ವ್ಯಕ್ತಿನ ಸರಿಯಾದ ಸಮಯದಲ್ಲಿ ಒತ್ತಿ ಬಿಟ್ಟಿರೋದು ನೋಡಿ ನರೇಂದ್ರ ಮೋದಿಯವ್ರು ಮಾಡ್ಯಾರ ಅಂತೇಳೇನೆ ಭಾರತ ಜಗತ್ತಿನ 4ನೇ ಆರ್ಥಿಕ ರಾಷ್ಟ್ರ. ವಾಜಪೇಯಿ ನೀವು ಪ್ರಧಾನಮಂತ್ರಿ ಮಾಡಿದ್ರಿಂದ ಜಗತ್ತಿನ 6ನೇ ಅಣುಶಕ್ತಿ ಹೊಂದಿದಂಥ ಭಾರತ ಆಗಿದ್ದೆ ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿಗೆ ಧಮಕಿ ಕೊಟ್ಟು ಅಮೇರಿಕದ ಅವತ್ತು ಕ್ಲಿಂಟನ್ ಯಾರು ಇದ್ರಲ್ಲ ಅವ್ರು ಏನಂತ ಹೇಳ್ದ, ನಿಮ್ಗೆಲ್ಲ ಆರ್ಥಿಕ ಹಾಕಿ ಒಂದು 90 ಉಪವಾಸ ಇರ್ತೀವಿ ಕರೆ ನಿನಗೆ ಯಪ್ಪ ಅನ್ನೋದಿಲ್ಲ ಅಂತ. ಈಗ ಈ ದೇಶದಲ್ಲಿ ಕೆಲವೊಂದು ರಾಜಕಾರಣಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗ ಒಂದು ಕರೆ ಕೊಟ್ಟರು, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಪ್ರತಿ ಸೋಮವಾರ ಎಲ್ಲರೂ ಉಪವಾಸ ಇರ್ಬೇಕಂತ ಕರೆ ಕೊಟ್ರು. ಯಾಕಂದ್ರೆ ಅವಾಗ ಊಟಕ್ಕೆ ಗತಿ ಇರಲಿಲ್ಲ. ಭಾರತ ಬರೀ 35 ಕೋಟಿ ಜನ ಇತ್ತು. ಇವತ್ತು ಭಾರತ 120 ಕೋಟಿ. ಅದ್ರಾಗ ಅವರೇ 4 ಲಗ್ನ ಆಗೋದು, 25 ಹಡಿದು. ಟ್ಯಾಕ್ಸ್ ನೀವು ತುಂಬ್ತೀರಿ ಅಲ್ಲ, ನೀವು 1-2 ಆಗೋದಕ್ಕೆ ಆಪರೇಷನ್ನೇ ನಿಮ್ಗೆ ಗಂಡಂದರೆ ಗೊತ್ತಿರಲ್ಲ, ಅವರೇ ಮಾಡ್ಕೊಂಡು ಬಿಟ್ಟಿರ್ತ. 3ನೇ ಯಾಕೆ ತಯಾರಾಗಲಾಗತ್ತೆ ನೀವು ಚಿಂತೆ ಮಾಡ್ತಿರ್ತೀರಿ. ಆಮೇಲೆ ರಾತ್ರಿ ಕೇಳ್ತೀರಿ ಏನಾಗೈತಿ, ನಾವು ಅವತ್ತೇ ಮಾಡ್ಕೊಂಡ್ಬಿಟ್ಟೆ, 2ನೇದಕ್ಕೆ ಮಾಡ್ಕೊಂಡು ನೀವು ಮಾಡ್ಯಾವಲ್ಲ. ಅವರಿದ್ರೆ ಹೊಡಿದೆ ಫ್ಯಾಕ್ಟ್ರಿ ತೆಗೆದೇ ರೇಷನ್ ಪುಕ್ಕಟ್ಟ 10 kg ಬೇಕಾ ಬೇಡವಾ? ಅವ್ರು 10 kg 4 ಮಂದಿಗೆ 10 kg ಅಂದ್ರೆ 2 ಕ್ವಿಂಟಲ್ ಆಗ್ತದೆ. ರೇಷನ್ 2 ಕ್ವಿಂಟಲ್ ಹೋಗ್ತಿರ್ತಾರ ಅವರು. ನೀವು ಹಿಂದೂಗಳು ಒಂದು ಕೈಚಿ 10 kg ನೋಡ ಇವ ಆಟೋ ರಿಕ್ಷಾನೆ ತಂದಿರ್ತಾರೆ. ಡಾಲರ್ ಇಸ್ಗಿ ಮಾತ್ರ 2 ಥೈಲೆ ರೇಷನ್ ಹಾಕ್ತಾರೆ. ನೀವು ಹಿಂಗಾಗಿ ಹಾಡ್ದು ಭಾರತ ಹಾಳು ಮಾಡಕತ್ತೀವಿ. ಅವ್ರು 25 ಹಾಡಿದ್ರೆ ನಮ್ಮನ್ನ ಹಾಳು ಮಾಡಕತ್ತಾರೆ. ಅದಕ್ಕೆ ಬಂಧುಗಳೇ ಹೆಚ್ಚು ಹೊಡೆಯಿರಿ. ನಮ್ಮ ಸರ್ಕಾರ ಬರ್ತಂದ್ರೆ ಯಾರು ಹಿಂದೂಗಳು 3ನೇದು ಹಿಡಿತಾರೆ ಎಲ್ಲ ಸ್ಕೂಲ್ ಎಲ್ಲ ಹಿಂದೂಗಳು ಫ್ರೀ. ಏನು 3ನೇ ಮದುವೆ ಕೊಡುವೇ ಇಲ್ಲ. ಲಗ್ನ ಕೂಡ 5 ಲಕ್ಷ ಫ್ರೀ. ಹಂಗಂದ್ರೆ ಬಹಳ ತುಂಬಿತದ. ಇಲ್ಲಕ್ಕಂದ್ರೆ ನೀವು ಬಹಳ ದಿವಸ ಉಳಿದಿಲ್ಲ. ಟಿಪ್ಪು ಸುಲ್ತಾನ್ ಪೈಕಿ ಆಗ್ಬೇಕಾಗ್ತದೆ. ಅದಕ್ಕೆ ನಾ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ, ಸಣ್ಣ ಊರಲ್ಲಿ ಇದು ಜನರಿಗೆ ಒಂದು ಸಂದೇಶ ದಾವಣಗೆರೆ ಒಳಗೆ ಚನ್ನಗಿರಿ ಕೊಡಬೇಕಾಗಿತ್ತು. ಅದಕ್ಕೆ ನಾವು ಎಂದು ಗಣಪತಿ ಉತ್ಸವದ ನೆಪದಲ್ಲಿ ಬಂದಿದ್ದೀವಿ. ಕೆಲವೊಂದು ಮಂದಿ ನಾನು ಟೀಕೆ ಮಾಡ್ತಾರೆ, ಗಣಪತಿ ಒಳಗೆ ಹೆಂಗಾದ್ರೂ ಮಂದಿ ಕೂಡಿರ್ತಾರ, ಅಲ್ಲಿ ಹೋಗಿ ಭಾಷಣ ಹೊಡಿತಾವ ನಾವು ಅಂತ ಟೀಕೆ ಕೆಲವೊಂದು ಮಂದಿ ಮಾಡ್ತಾರೆ. ಬುಜ್ಜಿ ತಂದೆಯವ್ರ ಮಗನ ಒಂದಿಟ್ಟು ಗ್ರೂಪ್ ಈ ಫೇಸ್ಬುಕ್ನ. ಹೌದಪ್ಪ, ನಾನು ಬಲ್ಲಿ ನಿಮ್ಮಂಗೆ ಲೂಟಿ ಮಾಡಿದ್ರು ಹಾಕಿಲ್ಲ, ಭದ್ರಾ ಜಲಾಶಯ ಲೂಟಿ ಮಾಡಿಲ್ಲ, ಆಲಮಟ್ಟಿ ಹೊಡೆದಲ್ಲ, ಏರ್ಪೋರ್ಟ್ನಾಗ ಯಾರು ಏರ್ಪೋರ್ಟ್ ಕಟ್ಟದ ಯಾವ ಶಿವಮೊಗ್ಗದವ ಅವನೇ. ಇಲ್ಲಿ ನೀವೆಲ್ಲ ಬಡ್ದಾಡ್ರಿ ಹಿಂದೂಗಳ ಸಲುವಾಗಿ. ಅವ್ರ ಇಲ್ಲ ಚೆನ್ನಾಗಿದೆ, ಬೆಸ್ಟ್ ಕಾಂಟ್ರಾಕ್ಟ್ ನಮ್ಮ ಮನೆ ಕೊಟ್ಬಿಟ್ಟ. ಮತ್ತು ಅವನ ಕಡೆಯಿಂದ ಇಷ್ಟು ಅದು ಅಬೋ ಬಿಜಾಪುರ ಏರ್ಪೋರ್ಟ್ಗೆ ಇದು ಬೇಡತ್ತೆ, ದೊಡ್ಡ ವಿಮಾನ ಇಳಿದು ಬೇಡತ್ತ, ಶಿವಮೊಗ್ಗ ಹಾಕ್ಬೇಕತ್ತ. ಅವಾಗೇ ಹೇಳಿದಾನೆ ಯಡಿಯೂರಪ್ಪ, ಅಲ್ಲೇ ಮುಖ್ಯಮಂತ್ರಿ ಇದ್ರು. ಇದೆಲ್ಲಿ ನಾಟಕ ಕಂಪನಿ ನಡೆಸಿರಿ ಬಾತ
ಶಿವಮೊಗ್ಗಕ್ಕೆ ಬೆಣ್ಣೆ ಬಿಜಾಪುರಕ್ಕೆ ಸುಳ್ಳು ನಾನು ನಡೀದಿಲ್ಲ ನಾ ಇರ್ತಾನ ನೀ ಶಿವಮೊಗ್ಗದಾಗ ಏನೇನು ಮಾಡಿ ಅದು ನಾನು ಕೊಡಲಿಲ್ಲ ಅಂದ್ರೆ ನೀನು ಇಲ್ಲಿ ಅಭಿಷೇಕ ಕೊಡೋದಿಲ್ಲ ತಿಳಿದ ಆಯ್ತಪ್ಪ ಆಯ್ತು ಕೊಡ್ತೇನೆ ಬರೀ ಕತಿ ಹೇಳಬೇಡಿ ಎಲ್ಲ ನೀ ಮಂತ್ರಿ ಮಾಡೋದೇ ಬೇಡ ತಿಳಿದ ನಿನ್ನ ಮಂತ್ರಿನೇ ಬೇಡತ್ತೆ ನಾನು ರೊಕ್ಕ ಕೊಡ ಈಗ ಬಿಜಾಪುರ ಇಂಡಿಯಾದಾಗ ನಂಬರ್ 3ನೇ ಒಳ್ಳೆ ಗಾಳಿ ಇರುವಂಥ ನಗರ ಬಿಜಾಪುರ ನಾವು ಮಾಡಿದ್ದೀನಿ ಬರೇ ಭಾಷಣ ಮಾಡೋದಿಲ್ಲ ಕೆಲಸನ ಮಾಡೀವಿ ಅದಕ್ಕೆ ಓಟ್ ಹಾಕ್ತಾರೆ ಯಾಕಂದ್ರೆ ನಾನು ಇಲೆಕ್ಷನ್ ಭಾಳ ಕೆಟ್ಟ ಟಫ್ ರೀ 2,80,000 ವೋಟರ್ಸ್ ಅದಾರ 1,30,000 ಅವ್ರು ಅದಾರ 1,50,000 ನಮ್ಮ ಅವ್ರು ಅದಾರ ಅದ್ರಾಗ ಇಡೀ ದೇಶನಾಗಿರೋ ಎಲ್ಲ ಜಾತಿಗಳು ನಾನು ಬಿಜಾಪುರದಾಗ ಅದ ಅವೆಲ್ಲ ಓಟ್ ಒಂದಾಗಿ ಬರ್ಬೇಕಲ್ಲ ಹಿಂದೂಗಳು ಒಂದು ಹಾಕೋದಲ್ಲ ಇದು ಒಂದು ಶಿಕಾರಿಪುರದಿಂದ 3-4 ಕೋಟಿ ಬರ್ತೈತೆ ನನಗೆ ಕೆಡೋಲಕ್ಕ ಸೋಲಿಸ್ಲಕ್ಕ ನಾವು ಕೆಡೋಲಕ್ಕಾಯ್ತೀವಿ ನೀವು ಸೋಲಿಸೋದೈತಿ ಆ ಶಿವಮೊಗ್ಗದಿಂದ 3 ಕೋಟಿ ಬೆಳಗಾವದಾಗ 3 ಕೋಟಿ ಬಾಗಲಕೋಟೆ 9 ಕೋಟಿ ಬತ್ತು ಮೊನ್ನೆ ಬಿಜಾಪುರಕ್ಕೆ ಏನು ಯತ್ನ ಸೋಲಿಸಿದ್ರೆ ನನ್ನ ಮಗ ಭವಿಷ್ಯ ಇದೆ ನಮ್ಮ ಬಿಜಾಪುರ ಮಂದಿ ಭಾಳ ಶಾಣೆ ಆಗ್ಯಾರ ಎಲ್ಲ ರೊಕ್ಕ ತೊಗೊಂಡ್ರು ಫುಲ್ ನಾನು ಯತ್ನಾಳು ನನ್ನ ಮಗನಿಗೆ ಕೇಳ್ಬಿಡತ್ತ ಎಂದ ನಮ್ಮ ಸಾಹೇಬರಿಗೆ ಬೈದಾನಂದ್ರೆ ನಮ್ಮ ಮಗನ ಮುಗಿಸೇ ಬಿಡತ್ತೆ ತೊಗೊಂಡ್ರು ಹುಡುಗರು ಇದ್ದಾರೆ ಡಾಬಾಕ್ಕೆ ಹೋದ್ರು ಹೆಣ್ಮಕ್ಳು ಇದ್ದಾರೆ ಬಂಗಾರ ಅಂಗಡಿ ಸೀರೆ ಅಂಗಡಿ ಎಲ್ಲ ತೊಗೊಂಡ್ರು ವೋಟಿಂಗ್ ದಿವಸ ಬಂದರು ಕಮಲ್ ಎಲ್ಲ ಇದ್ಕೊಂಡು ಕೊಯ್ಕ ಹೊರಗೆ ಇವ್ರು ನಿಂತಿದ್ರಲ್ಲ ಕಳ್ರಿ ನಮ್ಮ BJP ಇರೋರೆ ಅವ್ರನ್ನ ತಿಳ್ಕೊಂಡ್ರು ಬಿದ್ದ ಗೌಡ ಬಿದ್ದ ಕೌಂಟಿಂಗ್ ಚಾಲು ಆದಾಗ ಬಂದು ಕೂತಿದ್ರು ಕೆಲವು ಮಂದಿ ಅಗ್ರಿ ಕುಂಕುಮ ಹಚ್ಕೊಂಡು ನಾನು ಕೆಡೋಲಾಕ ಬಂದವರು ಅವರು ಹಿಂಗೆ ಕೂತಿದ್ರು ಮೊದಲು 30,000 ಇದ್ದಿದ್ದು ಒಮ್ಮೆ 3,000 ಕೀಳಿದು ಬಿಡ್ತೀನಿ ಅಂತ ಯಾಕಂದ್ರೆ ಸಾಬ್ರ ಓಣಿಗಳು ಚಾಲು ಅದು ನೋಡ್ರಿ ಅವ್ರು ಎಷ್ಟು ಶಾಣೆ ಮತದಾರರು 851 ಬೂತ್ನಾಗ ಓಟ್ ಹಾಕ್ಯಾರಂದ್ರೆ 847 ಸಾಬುಗ ನನಗೆ 1 ಅಥವಾ 2 ಎಲ್ಲ ಒಂದು ಸೈಡ್ ಹೊಡೆದಾರದ್ದು ಗೊತ್ತಾಗ್ಬಾರ್ದಲ್ಲ ಅವು 2 ನನಗೆ 1 ರಿಜೆಕ್ಟ್ 30,000 ಹೋಗಿ 3,500 ಬರ್ತು ಅವ್ರು ತಿಳ್ಕೊಂಡ್ರೆ ಇದು ಬಿತ್ತು ಗಿರೇಕಿ ಹಸಿರು ಗುಲಾಲ್ ಚಾಲು ಮಾಡಿಬಿಟ್ರು ಇಡೀ ಬಿಜಾಪುರ್ನಾಗ 144 ಲಾಗು ಆಯಿತು ಮುಂದೆ ನಮ್ಮ ಹಿಂದೂ ಏರಿಯಾ ಚಾಲು ಆಯಿತು ಅಲ್ಲಪ್ಪ ಅಗಸಿ ಹಣಮಪ್ಪ ತದಾನ ಅಲ್ಲಿದ್ದೀನಿ ಹಿಂದೂಗಳು ಚಾಲು ನಾ ಎಲೆಕ್ಷನ್ ವೋಟಿಂಗ್ ಮುಗಿನ ನಾನು ಮುಂದೆ ಹೋಗೋಣ ತಾಸು ಕೂತಿರ್ತೀನಿ ನೀ ಇಲ್ಲಿದಿಂದ ಎಬ್ಸ್ಕೊಂಡು ಹೋಗ್ಕೊಂಡು ನಾನು ಅಂತ ಹೇಳ್ತೀನಿ ಎಸ್ ಅಲ್ಲಿ 4-5 ಲೀಡ್ ಆಗಿಬರ್ತು ಅವ್ರು ಎಷ್ಟು ಹಸಿರು ಗುಲಾಲ್ ಹೋಗ್ದಿದ್ರಲ್ಲ ಒಂದು ಅರ್ಧ ಇಂಚ್ ಅದ್ರ ಮ್ಯಾಗ 2 ಇಂಚ್ ಕೇಸರಿ ಗುಲಾಲ್ ಬಿತ್ತು ನನ್ನ ಬಗ ಜಂಡ ಹಚ್ಕೊಂಡು ಮತ್ತೆ ಹಚ್ಕೊಂಡೆ ಹಂಗೆ ಮತದಾರರು ಚುನಾವಣೆದಾಗ ಇವರೆಲ್ಲ ಶ್ರೀಮಂತರು ಅದಾರಲ್ಲ ನಿಮ್ಮಲ್ಲಿ ಭಾಳ ದೊಡ್ಡ ಶ್ರೀಮಂತರು ಅದಾರ ಹೆಂಗೆ ರೊಕ್ಕ ಹೊಡಿಬೇಕು ನೀವು ಅವ್ರದ್ದು ಅವ್ರಿಗೆ ಇನ್ನೇನು ಅಂದು ಇಲೆಕ್ಷನ್ ಸಹಿತ ಅಂದಿರ್ಬಾರ್ದು ನಾವು ಯಾಕಂದ್ರೆ ನಮ್ಮ ಗಣಪತಿಗೆ ಖರೀದಿ ಬೇಕು ಹೋದಾರಲ್ಲ ಅದು ತಲೆಗಿಟ್ಕೋತಿರಲಿ ಮುಂದಿನ ಸಲ ಗಣಪತಿ ಮುಂದೆ ಖರೀದಿ ಬಂದೈತಂದ್ರೆ ಅವನ್ನ ಅವರು ಸೋಲಕ್ಕೆ ಗಣಪತಿ ಮ್ಯಾಗ ಖರೀದಿ ಬಂದೈತಂದ್ರೆ ಅವ್ರೇನಾಗಬೇಕು ಹೇಳ್ಬೇಕು ಆ ಕೆಲಸ ನೀವು ಮಾಡ್ತಿರೋದು ಕೇಳ್ಕೊಂಡು ನಾನು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್